ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಸ್ವಾತಿ, ಓಕೆ, ಡೇರ್ ಡೆವಿಲ್ ಆಗಿದ್ದೀರಾ, ಹೋಗ್ತೀರಾ, ಮೋಟರ್ ರೈಡ್ಸ್ ಮೇಲೆ ಹೋಗ್ತೀರಾ, ಎಕ್ಸ್ಪೆಡಿಷನ್ಸ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೇ ನಾನು ಆಂಕರ್ ಆಗಿದ್ದೀನಿ ನನ್ನ ತಂದೆ ತಾಯಿ ಹತ್ರ. ನನ್ನ ತಂದೆ ತಾಯಿ ಜೊತೆ ಟಚಲ್ಲಿ ಇರ್ತೀನಿ. ಎಲ್ಲೋ ಅವರ ಒಂದು ವ್ಯಾಲ್ಯೂ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಇದು ಒಂದು ದೊಡ್ಡ ಪಾಠ ಕೊಡ್ತಾ ಇದ್ದೀರಾ ಸುಮಾರು ಜನ ಯಂಗ್ಸ್ಟರ್ಸಿಗೆ ಹೂ ಫೀಲ್ ಪೇರೆಂಟ್ಸ್ ಒಂದೊಂದ್ಸಲ ಯಾಕೆ ನಮ್ಮ ಅಪ್ಪ ಅಮ್ಮ ಇಷ್ಟು ಹಿಂಸೆ ಕೊಡ್ತಾರೆ, ನಮ್ಗೆ ಇಷ್ಟು ಕಾಟ ಕೊಡ್ತಾರೆ, ಫೋನ್ ಮಾಡಿ ಮಾಡಿ, ಇಷ್ಟು ಮೆಸೇಜ್ ಮಾಡಿ ಮಾಡಿ ಅನ್ನೋರಿಗೆ. ಐ ಥಿಂಕ್ ಇಟ್ ಇಸ್ ಅ ವೆರಿ ಬಿಗ್ ಲರ್ನಿಂಗ್ ಅಂತ. ಹೌದು ಮ್ಯಾಮ್. ಯಾಕೆ ನಾನು ಈ ತರ ಪಾಠ ಕಲ್ತಿದ್ರಿಂದ ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅಂತ ಜಗಳ ಮಾಡೋದು, ಹೊಳೆಯೋದು, ಬಡಿಯೋದು ಎಲ್ಲರ ಮನೆಯಲ್ಲೂ ದೋಸೆ ತುತ್ತೆ. ಬಟ್ ಏನಾಗುತ್ತೆ ಅಂತ ಹೇಳಿದಾಗ ಒಂದು ಸರ್ಟನ್ ಏಜಿಗೆ ಬಂದ ಮೇಲೆ, ಈಗ ನಮ್ಮಂತ ಒಂದು 27 ಏಜ್, ಒಂದು ಯೂತ್ ಲೆವೆಲ್ ನಮ್ದು. ಸೊ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಈಗಿನ ಸಮಯದಲ್ಲಿ ಒಂದು ಹಣ ಮಾಡ್ಕೋಬೇಕು, ಒಂದು ನಂದು ಲೈಫ್ನ ಬಿಲ್ಡ್ ಮಾಡ್ಕೋಬೇಕು, ನಂದು ಒಂದು ಫ್ಯಾಮಿಲಿ ಇರಬೇಕು, ಮದುವೆ ಮಕ್ಕಳು ಅನ್ನೋದೆಲ್ಲ ಇರುತ್ತೆ. ಈಗ ಈ ಹಣ ಮಾಡ್ಕೊಳ್ಳುವಂಥ ಒಂದು ಸಿಚುಯೇಷನ್ ಅಲ್ಲಿ ನಾವು ಓಡ್ತಾ ಇದ್ದೀವಿ. ಈ ಓಡೋ ಸಮಯದಲ್ಲಿ ನಮ್ಮವರು ತಮ್ಮವರು ಅನ್ನೋರನ್ನ ನಾವು ಮರಿತಾ ಇದ್ದೀವಿ. ಕೊನೆಯದಾಗಿ ಎಲ್ಲ ಬಿಟ್ಟೋದ್ರು, ಸ್ನೇಹಿತರು ಬಿಟ್ಟೋದ್ರು, ಕ್ಲೋಸ್ ಫ್ಯಾಮಿಲಿಗಳು ನಮ್ಮನ್ನ ಬಿಟ್ಟೋದ್ರು, ಹೀಯಾಳಿಸಿದ್ರು, ಮಾತಾಡಬಾರ್ದೆಲ್ಲ ಮಾತಾಡಿದ್ರು. ನನಗೆ ಎಷ್ಟೇ ನೋವಾದ್ರು ನನ್ನ ತಂದೆ ತಾಯಿ ನನ್ನ ಹಿಂದೆ ನಿಂತಿದ್ರು. ಅವಾಗ ಅವ್ರ ವ್ಯಾಲ್ಯೂ ಗೊತ್ತಾಯ್ತು ನನಗೆ. ಎಲ್ಲ ಬಿಟ್ಟೋದಾಗ ತಂದೆ ತಾಯಿ ಜೊತೆಗಿದ್ದಾರೆ, ಅವರನ್ನ ನಾವು ಖುಷಿಯಾಗಿಟ್ರೆ ಪ್ರಪಂಚನೇ ಖುಷಿಯಾಗಿಟ್ಟಂಗೆ. ಎಂತ ಮಾತಾಡ್ದಮ್ಮ ನೀನು. ಅವ್ರು ಖುಷಿಯಾಗಿದ್ರೆ ಪ್ರಪಂಚನೇ ನಾನು ಖುಷಿಯಾಗಿಟ್ಟಂಗೆ. ಯಾಕಂದ್ರೆ ಈಗ ಕೇಳುವಾಗ್ಲೇ ಈ ಪ್ರಶ್ನೆ ಕೇಳ್ಬಿಡ್ತೀನಿ ಸ್ವಾತಿ. ಇದಕ್ಕೆಲ್ಲ ಮೂಲ ಕಾರಣ ಅಮ್ಮ. ಅಂದ್ರೆ ಇವತ್ತೊಂದ್ಸರಿ ನೀವು ಬೈಕ್ ರೈಡರ್ ಅಂತ ಹೇಳಕ್ಕೆ ಮೂಲ ಕಾರಣ ಅಮ್ಮ. ಖಂಡಿತ. ಸೊ ಅಮ್ಮನ ಬಗ್ಗೆ ಅಥವಾ ಯಾವ ರೀತಿಯಾಗಿ ಯು ಸ್ಟಾರ್ಟೆಡ್ ದಿಸ್ ಜರ್ನಿ ಅಂತ ಸ್ವಲ್ಪ ದಯವಿಟ್ಟು ಹೇಳಿ. ಅಫ್ಕೋರ್ಸ್ ಬೇಕಾದಷ್ಟು ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀರಾ, ಆದ್ರೂ ಒಂದು ಕಂಟಿನ್ಯೂಟಿ ಸಿಕ್ಲಿ, ನಮ್ಮ ಒಂದು ಪಾಡ್ಕಾಸ್ಟ್ ಅಲ್ಲಿ ಒಂದು ಕಂಟಿನ್ಯೂಟಿ ಸಿಕ್ಲಿ ಅಂತ. ಸೊ ನೀವು ಈಗ ನಮ್ಮ ಅಮ್ಮನ್ನ ಕೇಳಿದ್ರೆ, ಆ್ಯಕ್ಚುಲಿ ಫೀಲ್ಡಿಗೆ ಬರೋಕ್ಕೆ ಅಮ್ಮನೇ ಕಾರಣ. ಅಮ್ಮನೇ ಕಾರಣ. ನಾನು ಹೇಳ್ದಂಗೆ ತಂದೆ ತಾಯಿಯ ವ್ಯಾಲ್ಯೂಗಳನ್ನ ಕಲಿತಾಗ ಅವರು ಖುಷಿ ಪಡೋದನ್ನ ನಾವು ನೆರವೇರಿಸ್ಬೇಕು ಅನ್ನೋ ಒಂದು ಹುಮ್ಮಸ್ಸು, ಆಸೆ ನಮ್ಮೊಳಗೆ ಬರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಬೇರೆ ಎಲ್ಲೋ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡೋದು, ಪಾರ್ಟಿ ಮಾಡೋದು, ಅದನ್ನೆಲ್ಲ ಹೊರತುಪಡಿಸಿ ಫ್ಯಾಮಿಲಿ ಜೊತೆ ಯಾವಾಗ ಕಾಲ ಕಳಿತೀವಿ. ಯಾಕಂದ್ರೆ ಲೈಫ್ ಇಸ್ ವೆರಿ ಶಾರ್ಟ್. ಯಾಕಂದ್ರೆ ಈಗಿರುವಂಥ ಜನ್ರೇಷನಲ್ಲಿ 30-35 ವರ್ಷಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ, ಜೀವನ ನಿಲ್ತಿಲ್ಲ. ಅದು ಸ್ವಲ್ಪ ನಮ್ಮ ಪೇರೆಂಟ್ಸ್ಗಳಂತೂ ಅವಾಗ ಸ್ವಲ್ಪ ಗಟ್ಮುಟ್ಟಾಗಿರೋದಕ್ಕೆ ಇವತ್ತು ಚೆನ್ನಾಗಿದ್ದಾರೆ. ಬಟ್ ವಿ ನೆವರ್ ನೋ. ಅದಕ್ಕೆ ಎವ್ರಿ ಮೂಮೆಂಟ್ ಅವ್ರ ಜೊತೆ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಒಂದು ದೊಡ್ಡ ಗೋಲ್ ಆಗಿರೋದು.